ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಭಾನುವಾರ 22ನೇ ತಾರೀಕು ನಮ್ಮ ಅಗ್ನಿಹೋತ್ರ ಇರ್ತಕ್ಕಂಥದ್ದು. ಹಾಗೆ 24ನೇ ತಾರೀಕು ಮಂಗಳವಾರ 4 ದಿವಸದ ತರಗತಿಯಲ್ಲಿ ಕ್ರಿಸ್ಟಲ್ ಹೀಲಿಂಗು, ಹಾಗೆ ರೇಖಿ 1 ರೇಖಿ 2 4 ದಿವಸದ ಕ್ಲಾಸ್ ಇರುತ್ತೆ. ಸೊ ರೇಖಿ ಬಗ್ಗೆ ಆಸಕ್ತಿ ಇರೋರು, ರೇಖಿ ಬಗ್ಗೆ ತಿಳ್ಕೊಳ್ಳೋರು, ಸೊ 800 ರುಪೀಸು, ಅಗ್ನಿಹೋತ್ರಕ್ಕೆ 1000 ರುಪೀಸ್ ಚಾರ್ಜ್ ಮಾಡ್ತಾಯಿದ್ವಿ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಹಾಗೆ ಅಕ್ಟೋಬರ್ 21ನೇ ತಾರೀಕು 104 104th ಬ್ಯಾಚ್ ಮಾಡ್ತಾಯಿದ್ವಿ. 100 ದಾಟಿದ್ದೀವಿ ಆಲ್ರೆಡಿ. 104ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. 15 ದಿವಸದ ತರಗತಿ ಇರ್ತಕ್ಕಂಥದ್ದು. ಕಲ್ತ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ವಿದ್ಯೆ, ಜೀವನದಲ್ಲಿ ಏನೇನು ನಡೀತಕ್ಕಂಥದ್ದು, ಏನೇನು ಬರ್ತಕ್ಕಂಥದ್ದು ಎಲ್ಲ ಕೂಡ ಕೂಲಂಕುಷವಾಗಿ ನೋಡಿ ಅನುಭವಕ್ಕೆ ಬರ್ತಕ್ಕಂಥದ್ದು ನಿಮಗೆ ಬಂದಾಗ ಅದರಲ್ಲಿ ಸಕ್ಸಸ್ ಇರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಗ್ರಹಣ ಅಂತ ತುಂಬ ಜನ ಇವತ್ತು ಹೇಳ್ತಾಯಿದ್ರು, ಗ್ರಹಣ ಇದೆ ಅಂತ. ಬಟ್ ಆದರೆ ಗ್ರಹಣ ಗೋಚಾರ ಆದರೆ ಮಾತ್ರ ನಾವು ಲೆಕ್ಕಕ್ಕೆ ತೊಗೊಳ್ತೀವಿ. 18ನೇ ತಾರೀಕು ಗೋಚಾರ ಆಗಬೇಕು ಭಾರತದಲ್ಲಿ. ಶಾಸ್ತ್ರ ಪ್ರಕಾರ ನಾವು ಭಾರತದಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಅದರ ಸಂಭ್ರಮ, ಕಾಣಿಸ್ಕೊಂಡಾಗ ಮಾತ್ರ ಅದರ ಪೂಜೆ ಪುನಸ್ಕಾರಗಳು, ಕಾಣಿಸ್ಕೊಂಡಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ತೊಗೊಳ್ತೀವಿ. ಅದರ ಛಾಯೆ ಭಾರತದ ಮೇಲೆ ಬಿದ್ದಿಲ್ಲ ಅಂದಾಗ ಅದೊಂದು ಎಕ್ಲಿಪ್ಸ್ ಅಂತ ನಾವೇನು ಕರಿತೀವಿ, ಅದು ನಮಗೆ ಅಪ್ಲಿಕಬಲ್ ಆಗಲ್ಲ ಅಂತ ತೊಗೊಳ್ತೀವಿ. ಆದರೆ ಆ್ಯಸ್ ಎ ಸಿನಾರಿಯೋ ನಾವು ತೊಗೊಂಡಾಗ ಎಕ್ಲಿಪ್ಸ್ ಅಂತಕ್ಕಂಥದ್ದು ಭೂಮಿಗೆ ಬಿದ್ದಾಗ ಎಲ್ಲದಕ್ಕೂ ಎಫೆಕ್ಟ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಎಕ್ಲಿಪ್ಸ್ ಎಫೆಕ್ಟ್ ಬಗ್ಗೆ ಸಾಕಷ್ಟು ಮೇದಿನಿ ಜ್ಯೋತಿಷ್ಯದಲ್ಲಿ ಬರುತ್ತೆ. ಪ್ರತಿ ವರ್ಷದಲ್ಲಿ 3 ಅಥವಾ 4 ಗ್ರಹಣಗಳಾಗುತ್ತೆ. ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಒಂದು ಚಂದ್ರಗ್ರಹಣ ಇತ್ತು ಅಂತಂದರೆ ಅಲ್ಲಿ ಸೂರ್ಯಗ್ರಹಣ ಇಮಿಡಿಯೇಟಾಗಿ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. 2ನೇ ತಾರೀಕು 3, 4 ಹಿಂದೆ ಮುಂದೆ ಇರುತ್ತೆ. ಸೊ ಹಾಗೆ ಈ ಗ್ರಹಣ ಕಾಲದಲ್ಲಿ ಬರ್ತಕ್ಕಂಥ ಒಂದು ಎಫೆಕ್ಟು ರಾಹುಕೇತುಗಳ ಒಂದು ಪ್ರಭಾವ ಮತ್ತು ಸೂರ್ಯಚಂದ್ರರ ಪ್ರಭಾವ, 4 ಗ್ರಹಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಸನ್, ಮೂನ್, ರಾಹುಕೇತು. ರಾಹುಕೇತು ಅನ್ನೋ ಗ್ರಹ ಇಲ್ಲವೇ ಇಲ್ಲ. ಮ್ಯಾಥಮ್ಯಾಟಿಕಲಿ ಡಿರೈವ್ಡ್ ಪಾಯಿಂಟ್ ಡಿಗ್ರಿ ವೈಸ್ ಆಕಾಶದಲ್ಲಿ ಸೂರ್ಯನ ಒಂದು ಪಥ ಮತ್ತು ಚಂದ್ರನ ಒಂದು ಪಥ ಎರಡೂ ಇಂಟರ್ಸೆಕ್ಷನ್ ಪಾಯಿಂಟು, ಆ ಕ್ರಿಸ್ಕ್ರಾಸ್ ಆಗ್ತಕ್ಕಂಥ ಮೇಲ್ಗಡೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ನ ರಾಹುಕೇತು ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಜನಗಳಿಗೆ ಏನಾಗಿದೆ ಅಂದರೆ ರಾಹುಕೇತುಗಳು ಅಂದ ತಕ್ಷಣ ಯಾವುದೋ ಗ್ರಹಗಳು ಅಲ್ಲೆಲ್ಲೋ ಮೇಲೆ ಕೂತವೆ, ನಮಗೆ ಪ್ರಾಬ್ಲಮ್ ಮಾಡ್ತವೆ ಅಂತ ಬರ್ತಕ್ಕಂಥದ್ದು. ಅನೇಕ ವಿಚಾರಗಳಲ್ಲಿ ರಾಹು ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಕೊಡೋರಿಲ್ಲ. ಕೇತು ಭಾಳ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಮಾಡಿ ನಮಗೆ ತಿದ್ದಿ ತೀಡಿ ಮುಂದಕ್ಕೆ ನಡೆಸ್ತಕ್ಕಂಥ ಒಂದು ಗ್ರಹ ಆಗಿದೆ. ಸೊ ಆಲ್ ದಿ 9 ಪ್ಲ್ಯಾನೆಟ್ಸ್ ಆರ್ ಲೈಕ್ ಟೀಚರ್ಸ್. ನಮ್ಮ ಹಿಂದಿನ ಜನ್ಮದ ಕರ್ಮದ ಮೇಲೆ ಈಗಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ತಗೊಂಡಾಗ ಆಲ್ ದಿ 9 ಪ್ಲ್ಯಾನೆಟ್ಸ್ ಆರ್ ಟೀಚರ್ಸ್. ಬಂದು ನಮಗೆ ಪಾಠ ಹೇಳ್ಕೊಡುತ್ತೆ ಬೇಸ್ಡ್ ಆನ್ ಅವರ ಪಾಸ್ಟ್ ಕರ್ಮಾಸ್. ಅದನ್ನು ಅನುಭವಿಸಲೇಬೇಕು. ಅದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಮಗೆ ಸೀಕ್ವೆನ್ಷಿಯಲ್ ಅಂತ ನಾವು ಕರಿತೀವಿ, ಅದು ಬರುತ್ತೆ. ಸೊ ಗ್ರಹಣ ಕಾಲದಲ್ಲಿ ಅಂತ ಬಂದಾಗ ಅದು ನಮಗೆ ಇಂಡಿವಿಜುವಲ್ ಅಪ್ಲಿಕೇಶನ್ನು ಮೇಜರಾಗಿ ತೊಗೊಳ್ತಾರೆ ತುಂಬ ಜನ. ಆದರೆ ಲಾರ್ಜರ್ ಸ್ಕೇಲಲ್ಲಿ ನಾವು ತೊಗೊಳ್ತೀವಿ. ಮೇದಿನಿ ಜ್ಯೋತಿಷದಲ್ಲಿ ಉಲ್ಕೆಗಳು ಮತ್ತು ವಾಲ್ಕೆನೋ ಅಂತ ನಾವೇನು ಕರಿತೀವಿ, ಭೂಕಂಪಗಳು ಮತ್ತು ಸುನಾಮಿ, ಫ್ಲಡ್ಸು, ಅತಿವೃಷ್ಟಿ ಅನಾವೃಷ್ಟಿ, ಇವೆಲ್ಲ ಕೂಡ ನಾವು ಮೇದಿನಿ ಜ್ಯೋತಿಷದಲ್ಲಿ ತೊಗೊಂಡಾಗ ಅಲ್ಲಿ ಗ್ರಹಣಗಳು ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಇಂಡಿವಿಜುವಲ್ ಜಾತಕಕ್ಕಿಂತ ಹೆಚ್ಚಾಗಿ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ಒಂದು ಸಪ್ರೇಟ್ ಸಬ್ಜೆಕ್ಟಾಗಿ ನಾವು ಮಾಡೋದ್ರಿಂದ ಆ ಬೇಸ್ ಮೇಲೇ ಲಾಸ್ಟ್ 2019 ಕೊರೋನಾ ಬಗ್ಗೆ ಪ್ರಿಡಿಕ್ಷನ್ ಮಾಡಿದ್ದು. ಇನ್ನು ಲಾಸ್ಟ್ ಇಯರು ಪ್ರಿಡಿಕ್ಷನಲ್ಲಿ ನಮಗೆ ಮಳೆ ಸ್ವಲ್ಪ ಭಾಳ ಹೆಚ್ಚಾಗಿ ಬಂದು ಪ್ರವಾಹ ಆಗ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಡೆಬೆಕಲ್ ಆಗ್ತಕ್ಕಂಥ ತೋರಿಸಿತ್ತು. ಸೊ ಅನೇಕ ವಿಚಾರಗಳು ವರ್ಷ ಏನೇನು ಮೇಜರ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಮೇದಿನಿ ಜ್ಯೋತಿಷ್ಯದಲ್ಲಿ ಬರುತ್ತೆ. ಆ ಮೇದಿನಿ ಜ್ಯೋತಿಷ್ಯ ಪಾಪ್ಯುಲೇಷನ್ ಟು ದಿ ಟೋಟಲ್ ಪಾಪ್ಯುಲೇಷನ್ಗೆ ಕರ್ಮಫಲದಿಂದ ಎಫೆಕ್ಟ್ ಆಗ್ತಕ್ಕಂಥದ್ದು ಅಂಥೇಳಿ ಅಲ್ಲಿ ಮುಂಡೇನ್ ಅಸ್ಟ್ರಾಲಜಿ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಇವತ್ತೇನು ಗ್ರಹಣಗಳಾಗ್ತಾಯಿದೆ ಅದೆಲ್ಲ ಪ್ರಕೃತಿ ಮೇಲೆ ಪ್ರಭಾವ ಬೀಳತಕ್ಕಂಥದ್ದು. ಪ್ರಕೃತಿ ಮೇಲೆ ಪ್ರಭಾವ ಹೇಗೆ ಬೀಳುತ್ತೆ ಅಂತಂದರೆ
ಗ್ರಹಣ ಅಂತಂದರೆ ಈ ಮೂರು ಒಂದು ಲೈನಲ್ಲಿರುತ್ತೆ. ಸೂರ್ಯ, ಭೂಮಿ ಮತ್ತು ಚಂದ್ರ ಮೂರು ಒಂದು ಲೈನಲ್ಲಿರುತ್ತೆ. ಆ ಒಂದು ಲೈನಲ್ಲಿದ್ದಾಗ ಸ್ವಲ್ಪ ಎಲ್ಲೋ ಒಂದು ಎನರ್ಜೀಸು ಒಂದು ಸಿಮಿಟ್ರಿಕ್ ಆಗಿರುತ್ತೆ, ಒಂದು ಲೈನಲ್ಲಿ ಎನರ್ಜಿ ಬಂದಿರುತ್ತೆ. ಆ ಎನರ್ಜಿ ಪಾಸಿಟಿವಾ ನೆಗೆಟಿವಾ ಅಂತ ಹೇಳಿ ನಮ್ಮ ಕುಂಡಲಿಲಿ ನೋಡಿ, ಎಲ್ಲ ಗ್ರಹಣಗಳು ನೆಗೆಟಿವ್ ಅಲ್ಲ, ಎಲ್ಲ ಗ್ರಹಣಗಳು ಪಾಸಿಟಿವ್ ಅಲ್ಲ. ಎಲ್ಲಿ ನಡೆದಿದೆ ಅಲ್ಲಿಂದ ಲಗ್ನ ಕ್ಯಾಲ್ಕುಲೇಟ್ ಮಾಡಿ, ಅಲ್ಲಿಂದ ಗ್ರಹಣ ಆಗ್ತಕ್ಕಂಥ ರಾಶಿಗೆ ನೋಡಿ, ಲಗ್ನದ ಆ್ಯಂಗಲಿಂದ ಆ ರಾಹುಕೇತುಗಳು ಯಾವುದು ಗ್ರಸ್ತ ಅಂತ ನಾವು ಹೇಳ್ತೀವಿ, ಅದನ್ನು ನಾವು ನೋಡಿದಾಗ ಖಂಡಿತ ಅಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನಮಗೆ ಬಂದಿರತಕ್ಕಂಥ ಗ್ರಹ ಕೇತುಗ್ರಸ್ತ ಅಂತ ಹೇಳ್ತೀವಿ, ಅಥವಾ ಅಲ್ಲಿ ರಾಹುಗ್ರಸ್ತ ಅಂತ ಹೇಳ್ತೀವಿ. ಆ ಗ್ರಹಗಳ ಮೇಲೆ ಕಾರಕತ್ವ ತಗೊಂಡು ಆ ಟೈಮಲ್ಲಿ ಆಗಿರ್ತಕ್ಕಂಥದ್ದು ಲಗ್ನದಿಂದ ಏನು ಎಫೆಕ್ಟ್ ಇದೆ, ದೇರ್ ಆರ್ ಸರ್ಟನ್ ಗುಡ್ ಎಫೆಕ್ಟ್ಸ್ ಆ್ಯಂಡ್ ಬ್ಯಾಡ್ ಎಫೆಕ್ಟ್ಸ್ ಫಾರ್ ದಿ ಸೊಸೈಟಿ. ಲಾರ್ಜ್ ಸ್ಕೇಲಲ್ಲಿ ಗೊತ್ತಾಗುತ್ತೆ ಅದು. ಸೊ ಇಟ್ಸ್ ಎ ಟಫ್ ಸಬ್ಜೆಕ್ಟ್ ಆ್ಯಕ್ಚುಲಿ. ನನ್ನ ಪ್ರಕಾರ ಸ್ವಲ್ಪ ತುಂಬ ಈಸಿ ಸಬ್ಜೆಕ್ಟ್ ಅಲ್ಲ. ಮೇದಿನಿ ಜ್ಯೋತಿಷ್ಯ ನಾನು ಈಸಿಯಾಗಿ ನನ್ನ ವರ್ಷಕ್ಕೊಂದು ಸತಿ ಕ್ಲಾಸಸ್ ಮಾಡ್ತೀನಿ ಮೇದಿನ, ಬಟ್ ಇಟ್ಸ್ ಸಿಂಪ್ಲಿಫೈ ಆಗಿ ಕೊಟ್ಟಿದ್ದೀನಿ. ಎಲ್ಲ ಗ್ರಹಗಳು ಮೂಮೆಂಟಲ್ಲಿರ್ತವೆ, ಯಾವುದು ಕಾನ್ಸ್ಟೆಂಟಾಗಿ ಒಂದು ಕಡೆ ಇರಲ್ಲ, ಎಲ್ಲನೂ ಮೂಮೆಂಟ್ ಇರುತ್ತೆ. ಮೂನು ಮೂಮೆಂಟಲ್ಲಿರುತ್ತೆ, ಅರ್ತು ಮೂಮೆಂಟಲ್ಲಿರುತ್ತೆ, ಕಾನ್ಸ್ಟೆಂಟ್ ಸನ್ ಇರುತ್ತೆ, ಇಂಟರ್ಸೆಕ್ಷನ್ ಪಾಯಿಂಟು ಮೂವ್ ಆಗ್ತಾ ಇರುತ್ತೆ. ಆ ಇಂಟರ್ಸೆಕ್ಷನ್ ಪಾಯಿಂಟು ರೆಟ್ರೋಗ್ರೇಡಲ್ಲಿ ಮೂವ್ ಆಗ್ತಾ ಇರುತ್ತೆ ಪಾಯಿಂಟ್ಸ್ ರಾಹುಕೇತುದು. ಸೊ ಎಲ್ಲಿ ಕೊಲ್ಯಾಜ್ ಆಗುತ್ತೆ, ವೇರ್ ಇಟ್ ಕೊಲ್ಯಾಜಸ್, ಆ ಕೊಲ್ಯಾಜಸ್ ಆಗ್ತಕ್ಕಂಥ ಸ್ಥಾನದಲ್ಲಿ ನಮಗೆ ಆ ಬಿಂದುನ ತಗೊಂಡು ಹೌ ಇಸ್ ದಿ ಎಫೆಕ್ಟ್ ಫಾರ್ ನೆಕ್ಸ್ಟ್ 6 months ಫಾರ್ ದಿ ಕಂಟ್ರಿ ಆರ್ ದಿ ನೇಷನ್ ಆರ್ ದಿ ವರ್ಲ್ಡ್ ಅಂತ ಆ್ಯಸ್ ಎ ಹೋಲ್ ನಾವು ನೋಡ್ತೀವಿ. ಯುದ್ಧಗಳು ಅವೆಲ್ಲನೂ ಪ್ರೆಡಿಕ್ಟ್ ಮಾಡೋದೇ ಮೇದಿನಿ ಜ್ಯೋತಿಷದಲ್ಲಿ. ಯುದ್ಧಗಳಾಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಇನ್ಫ್ಲೇಷನ್ ಆಗಿರ್ಬೋದು, ಅಥವಾ ಜಾಬ್ ಕ್ರೈಸಿಸ್ ಆಗ್ಬೋದು, ಅಥವಾ ಎಲ್ಲ ಕಡೆ ರೆಸೆಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಗ್ರಹಣದಲ್ಲಿ ನಮಗೆ ಒಂದು ಇಂಪ್ಯಾಕ್ಟ್ ಗೊತ್ತಾಗುತ್ತೆ, ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಫ್ರಮ್ ವೇರ್ ಇಟ್ ಹ್ಯಾಸ್ ಹ್ಯಾಪೆಂಡ್. ಓಕೆ, ನಮಗೆ ವಿ ಆರ್ ಮೋರ್ ಕನ್ಸರ್ನ್ ಅಬೌಟ್ ಇಂಡಿವಿಜುವಲ್ ಗ್ರಹಣ. ನಮ್ಮ ಇಂಡಿವಿಜುವಲ್ ಜಾತಕದಲ್ಲಿ ಹೇಗಿದೆ ಗ್ರಹಣ ಅಂತ ನೋಡ್ತೀವಿ. ಕರೆಗಳನ್ನ ತೊಗೊಂಡೋಗೋಣ, ನೋಡೋಣ. ನಮಸ್ಕಾರ. ಹಲೋ. ಹಾಂ, ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಹಸ್ಬೆಂಡ್ ಬಂದು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅವರು ರಿಟರ್ನ್ ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಇವನು 9 ತಿಂಗಳ ಮೇಲಾಯ್ತು. ನಂಬರ್ ಹೇಳಿ. 1 to 249 ಸರ್. 83 83 83. ಜಾಬ್ ಬಿಸ್ನೆಸ್ ಫೈನಾನ್ಸಲ್ಲಿ ನೋಡ್ತೀವಿ. ಆಪೋಸಿಟ್ ಪರ್ಸನ್ ಅಂತ ನಾವು ಕರಿತೀವಿ. 7ನೇ ಮನೆ ಅವ್ರು ಕೊಡ್ತಾ ಇಲ್ಲ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. 7ನೇ ಮನೆ ನೋಡಬೇಕು. 7ನೇ ಮನೆ 7th house, ವಾಟ್ ಹಿ ಈಸ್ ಡೂಯಿಂಗ್. ಇಲ್ಲಿ 7 ಅಂತ ಬಂದಾಗ ಇಲ್ಲಿ ಮೊದಲು ಅವ್ರ ಹತ್ರ ದುಡ್ಡಿದೆ, ದುಡ್ಡಿಲ್ಲ ಅಂತಲ್ಲ, ಅವ್ರು ಕೊಡೋ ಶಕ್ತಿನೂ ಇದೆ. 10, 6, 9 ಇದು ಫೈನಾನ್ಷಿಯಲ್ ಹೌಸಸ್ ಅಂತ ತೊಗೊಳ್ತೀವಿ ನಾವು. ಇದನ್ನು ನಾವು ಬಿಸ್ನೆಸ್ಗೆ ಹಾಕ್ಕೊಂಡ್ರೆ ಆ ಕಾಂಬಿನೇಷನ್ ಚೇಂಜ್ ಆಗುತ್ತೆ, ಗ್ರೀನು. ಸೊ ಈ ವ್ಯಕ್ತಿಗೆ ಈ ವ್ಯಕ್ತಿ ಬಗ್ಗೆ ನಾವು ನಿರ್ಣಯ ಮಾಡಿದಾಗ ಹಿ ಹ್ಯಾಸ್ ದಿ ಪವರ್ ಟು ಗಿವ್ ಬ್ಯಾಕ್. ಆದರೆ ಇಲ್ಲಿ ಮೂಲದಲ್ಲಿ ನೋಡಿದಾಗ ರೆಟ್ರೋಗ್ರೇಡ್ ಅಂದಾಗ ಡಿಲೇ ಮಾಡ್ತಾರೆ, ಕೊಡೋದು ಹಿಂದೆ ಮುಂದೆ ಮಾಡ್ತಾರೆ, ಜಗಳಗಳು ಮಾಡಬೇಕು, ಇವೆಲ್ಲ ಆದಮೇಲೆ ಕೊಡ್ತಾರೆ. ಇಲ್ಲಿ ಫಸ್ಟ್ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬನ್ನಿ. ಗುರುಗ್ರಹಕ್ಕೆ ಒಂದು ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ, ಬದೇ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅವರು ಬೇಕಂತಲೇ ಸ್ವಲ್ಪ ಡಿಲೇ ಮಾಡಿ ರೊಟೇಷನ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ 7ನೇ ಮನೆ ಇಸ್ ದಿ ಹೌಸ್ ಆಫ್ ರೊಟೇಷನ್ ಆ್ಯಂಡ್ ಅಬ್ಸ್ಟಕಲ್ಸ್ ಎರಡೂ ತೋರಿಸ್ತಾ ಇದೆ. ಈ ರೀತಿ ನಿಮಗೆ ಪ್ರಶ್ನೆ ಇದೆ. ಕೇಳಿಸ್ತಾ? ಒಳ್ಳೆಯದಾಗಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನ್ನ ಮಗನದು ಮದುವೆ ಬಗ್ಗೆ ಕೇಳೋದಕ್ಕೆ. ಎಷ್ಟು ವರ್ಷ ಆಯಿತು? ಅವನಿಗೆ 32 ಆಗಸ್ಟ್ಗೆ. ಜಾತಕಕ್ಕೆ ಹೋಗಲಾ, ಪ್ರಶ್ನೆಶಾಸ್ತ್ರಕ್ಕೆ ಹೋಗಲಾ? ಪ್ರಶ್ನೆಶಾಸ್ತ್ರ ಸರ್. 1 to 249 ನಂಬರ್ ಹೇಳಿ. 78. ಎಷ್ಟು? 78. 78 ಮ್ಯಾರೇಜ್. ಫಸ್ಟು ಕಸ್ಪಲ್ ಕನ್ಫರ್ಮೇಷನ್ ತೊಗೊಳ್ಳೋಣ, ಮದುವೆ ಯೋಗ ಇದೆಯಾ ಅಂತ. ಆಮೇಲೆ ದಶಕ್ಕೆ ಹೋಗಬೇಕು. 7ನೇ ಮನೆ ಏನು ಹೇಳ್ತಾ ಇದೆ? 11, 5. ಇಲ್ಲಿ 3, 4 ಅಂತ ಒಂದು ಕಾಂಬಿನೇಷನ್ನು ಇಲ್ಲಿ ನನಗೆ ಸೋರ್ಸಲ್ಲಿ ನೋಡ್ತೀವಿ. 3 ಮ್ಯಾಟ್ರಿಮೋನಿಯಲ್ ನೋಡಬೇಕು ಫಸ್ಟು ಪಾಯಿಂಟು. ಸೋರ್ಸ್ ಮ್ಯಾಟ್ರಿಮೋನಿಯಲ್ಲು ಅಥವಾ ಒಂದು ಇದರಲ್ಲಿ ನೋಡಬೇಕು ಅಂತ ಒಂದು ಇಂಡಿಕೇಷನ್ ಇದೆ. 4 ಬಂದಾಗ ಯಾವುದಾದ್ರು ಒಂದು ಮದುವೆ ಒಂದು ವಿಚಾರದಲ್ಲಿ ಕಟ್ಟಾಗಿರ್ತಕ್ಕಂಥದ್ದು ಅಥವಾ ಏನಾದ್ರು ಮಾತುಕತೆಯಿಂದ ಹತ್ತಿರದಲ್ಲಿ ಬಂದು ಮಿಸ್ ಆಗಿರ್ತಕ್ಕಂಥದ್ದು ಇರುತ್ತೆ. ಇದರಲ್ಲಿ 11 ಮದುವೆ ಯೋಗ ತೋರಿಸ್ತಾ ಇದೆ, ಖಂಡಿತ ಆಗೇ ಆಗುತ್ತೆ. ಆದರೆ 5-10 ಯಾವಾಗಲೂ ಸೆಲೆಕ್ಟಿವ್ ಅಂತ ಹೇಳ್ತೀವಿ. 5-10 ಈಸ್ ಎ ವೆರಿ ಡೇಂಜರಸ್ ಕಾಂಬಿನೇಷನ್. ಇದು ಅತಿ ಒಂಥರ ವಿಚಿತ್ರವಾಗಿರ್ತಕ್ಕಂಥದ್ದು. ಬೇಕು ಬೇಡ ಅನ್ನೋ ಕಾಂಬಿನೇಷನ್ನು 5-10 ಕಾಂಬಿನೇಷನ್ನು. ಇವರು ಡಿಸಿಷನ್ ತೊಗೊಳೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. 5-10 ಡಿಸಿಷನ್ ತೊಗೊಂಡ್ರೆ ಖಂಡಿತ ಅವ್ರಿಗೆ ವಿವಾಹ ಜೀವನ ಚೆನ್ನಾಗಿರುತ್ತೆ. ಇದು ನಮ್ಮ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ.
ಯಾವಾಗ ಆಗುತ್ತೆ? ದಶಾಭುಕ್ತಿ, ಎಸ್ಪೆಷಲಿ ದಶಾಗಿನ ಹೆಚ್ಚಾಗಿ ಭುಕ್ತಿಗಳು ನೋಡ್ತೀವಿ. 25 ಜನವರಿವರೆಗೂ ಶುಕ್ರ ಕಾಂಬಿನೇಷನ್ ಚೆನ್ನಾಗಿದೆ, ಈಗ ಬರ್ತಾ ಇದೆ, ಡಿಲೇ ಆಗಿರ್ಬೋದು 32. ಆದರೆ ನಾವಿಲ್ಲಿ ಕಾಂಬಿನೇಷನ್ ಶುಕ್ರ ನೋಡ್ತೀವಿ. ಶುಕ್ರನಲ್ಲಿ 11-5 ಸೇಮ್ ಬಂದಿದ್ದೆಲ್ಲ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. 5-10 ಬರುತ್ತೆ, ಆಪರ್ಚುನಿಟಿ ಬರುತ್ತೆ, ಅವ್ರಿಗೇನೋ ಒಂಥರ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಕ್ಕಂಥದ್ದು, ಈಗೋ ಜಾಸ್ತಿ ಇರ್ತಕ್ಕಂಥದ್ದು, ಆಸೆ ಇರುತ್ತೆ, ಈಗೋ ಜಾಸ್ತಿ ಇರುತ್ತೆ. ಇದು ಒನ್ ಆಫ್ ದಿ ಮೋಸ್ಟ್ ಡಿಫ್ರೆಂಟ್ ಕಾಂಬಿನೇಷನ್. ಕೆಲವೊಂದು ಸತಿ 5-10 ಬಂದಾಗ ಸ್ಪಿರಿಚುಯಾಲಿಟಿಗೆ ಹೋಗೋ ಸಾಧ್ಯತೆಯೂ ಇದು ಬಿಡುತ್ತೆ, ಆಧ್ಯಾತ್ಮಿಕ ಸಾಧ್ಯನೂ ಇರುತ್ತೆ. ನೀವು ಹೇಳಬೇಕು, ಇವಾಗ ನಾನು ಇಷ್ಟೆಲ್ಲ ಹೇಳಿದೆ, ನೀವೇನು ಮಾತಾಡಬೇಕು? ಇದೀರಾ ಲೈನಲ್ಲಿ? ನಿಮ್ಮ ಹತ್ರ ಬಂದಿದ್ದೀವಿ ಲಾಸ್ಟ್ ಟೈಮ್. ಅದನ್ನೇ ಹೇಳಿದ್ವಿ ಪ್ರಶ್ನಾಶಾಸ್ತ್ರಿ, ಹೇಳಿ. ಸೇಮ್ ಹೇಳಿದ್ರಿ, ನಿಮ್ಮ ಹತ್ರ ನಾವು ಬಂದಿದ್ದೀವಿ. ಏನು ಮಾಡೋಣ ಹೇಳಿ. ಅದೇ ಮದ್ವೆ ಬಗ್ಗೆ ಈಗ ಒಂದು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಅದು ಆಗ್ಬೋದಾ ಏನು ಅಂತ ಈಗ ನೋಡಿ, ಸದ್ಯಕ್ಕೆ ಶುಕ್ರ ಇರೋದ್ರಿಂದ ಇಮ್ಮಿಡಿಯೇಟಾಗಿ ಜನವರಿ ಒಳಗಡೆ ಆಗಿಬಿಡ್ಬೇಕು ಅಷ್ಟೇ, ಜನವರಿ ಒಳಗಡೆ. ಯಾಕೆಂದರೆ ನೆಕ್ಸ್ಟು ನಾವು ಸೂರ್ಯನಿಗೆ ಹೋದಾಗೂ ಯೋಗ ಇದೆ, ಬಟ್ ಇದು ಸ್ಟ್ರಾಂಗೆಸ್ಟ್ ಯೋಗ ಕೊಡ್ತಾ ಇದೆ. ಇದಕ್ಕಿಂತ ಇಲ್ಲಿಗೆ ಹೋದರೆ ಇದು ಆಗುತ್ತೆ. ಸೊ ಜನವರಿ ಒಳಗಡೆ ಸೆಟ್ ಆಗುತ್ತೆ. ಜನವರಿ ಆದಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್. ಬಟ್ 5-10 ಕಾಂಬಿನೇಷನ್ ಯಾವಾಗಲೂ ಸೆಲೆಕ್ಟಿವ್ ಕಾಂಬಿನೇಷನ್. ನಮ್ಮ ಮುಂದಿನ ಕರೆ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ಸರ್, ನಿಮ್ಮ ಜ್ಯೋತಿಷ್ಯ ಕ್ಲಾಸ್ ತುಂಬಾ 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 ಒಳ್ಳೇದು ಬರ್ತಾ ಇದೆ. ಹೌದಾ? ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಪಂಗಡದವರಿಗೆಲ್ಲ ನೀವು ಹಾಗೆ ತಿಳಿಸ್ಕೊಡಿ. ಖಂಡಿತ, ಡೆಫಿನೆಟ್ಲಿ. ಹೌದು, ಅವ್ರ ಹತ್ರ ನಾವೆಲ್ಲ ಕೇಳಿಕ್ ಹೋಗ್ತೇವಲ್ಲ, ಅವ್ರು ನಮ್ಗೆ ಏನು ಹೇಳ್ಬೇಕಾದ್ರೆ ಅವರೇ ಹೇಳುದು, ತಪ್ಪು ಸರಿಯೋ ನಮ್ಗೆ ಗೊತ್ತಾಗುದಿಲ್ಲ ಸರ್. ಸರ್, ಮಗಳ ಮದುವೆದು ವಿಚಾರ ಕೇಳಲಿಕ್ಕಿತ್ತು. ಸರಿ. ಅದು ಶನಿ ಕೇತು ಸಪ್ತಮದಲ್ಲಿ ಇದೆ, ಮದುವೆ ವಿಳಂಬ ಅಂತ ಹೇಳಿದ್ರು ಇಲ್ಲಿ ಕೇಳಿದಲ್ಲಿ ನಾನು. ಯಾವಾಗ ಮದುವೆ ಆಗ್ತದೆ? ಊರಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಶನಿ ಕೇತು ಸಪ್ತಮದಲ್ಲಿ ಇರುತ್ತೆ, ಎಲ್ಲರಿಗೂ ಲೇಟ್ ಆಗಿದೆಯಾ ಅಂತ ನೋಡ್ರಿ, ಇಲ್ಲ ಅದು ದಶಾಭುಕ್ತಿ ಏನು ಬರ್ತದೆ ಸರ್. ನೀವೆಲ್ಲ ಅವ್ರ ಹೇಳ್ತಾರೆ, ನಾವು ಅದನ್ನ ನಂಬ್ಕೊಂಡು ಬರ್ತೇವೆ. ಏನು ಮಾಡೋಕ್ಕಾಗಲ್ಲ, ಅವರು ನಮ್ಮ ಹತ್ರ ಬರಲ್ಲ, ಅವ್ರಿಗೆಲ್ಲ ಅವ್ರ ಭಯ. ನಾವು ಎಷ್ಟತಿ ಒಂದು 8-9 ವರ್ಷದಿಂದ ಹೇಳ್ತಾ ಇದ್ದೀವಿ. ಈ ಕಾಂಪೌಂಡ್ರ್ ಅಂತ ನಾವು ಒಬ್ಬನೇ ಹೆಸರಿಟ್ಟಿರೋದು ಇಡೀ ವಾಹಿನಿ. ಇದ್ರ ಮೊದಲು ನಮ್ಗೊಂದು ಪ್ರಪೋಸಲ್ ಹತ್ರ ಆಗಿತ್ತು, ಹುಡುಗಿ ನೋಡ್ಲಿಕ್ಕೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಕುಜ ದೋಷ ಉಂಟು ಅಂತ, ಅದನ್ನ ಕೂಡ ಇದು ಮಾಡಿದ್ರು. ಬಾಯಲ್ಲಿ 4 ದೋಷ ಬಿಟ್ಟರೆ ಇನ್ನೇನು ಬರಲ್ಲ ಅವ್ರ ಬಾಯಲ್ಲಿ. ಅದನ್ನು ನಂಬಿಕೊಂಡು ಲಕ್ಷಾಂತರ ಜನ ಮೋಸ ಹೋಗ್ತಾ ಇದ್ದಾರೆ. ಒಂದು 7ನೇ ಮನೆ ಕುಜ ಶನಿ ಇದು ಬಿಟ್ಟರೆ ಅದು 7ನೇ ಮನೆ ಹೆಂಗೆ ಮಾಡುತ್ತೆ, ದಶಾ ಮೇಲೆ ಡಿಪೆಂಡ್ ಆಗುತ್ತೆ. 7ನೇ ಮನೇಲಿ ಯಾವ್ದಾದ್ರು ಗ್ರಹ ಇದ್ದರೆ ಬೇಗ ಮದುವೆ ಮಾಡಿಸುತ್ತೆ. ನಿಮಗೆ ಆ ಹೇಳಿರ್ತಕ್ಕಂಥ ಗ್ರಹ ದಶದಲ್ಲಿ ಬಂದರೆ ಒಳ್ಳೆಯದು. ಗ್ರಹಗಳು ಏನಾರು 6ನೇ ಮನೆ, 4ನೇ ಮನೆ, 1ನೇ ಮನೆ, 10ನೇ ಮನೆ ಆ ಥರ ಬಂದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗೇನು ಜಾತಕ ನೋಡೋಣ, ಏನು ಮಾಡೋಣ ಹೇಳಿ. ಏನ್ ಹೇಳಿ ಸರ್, ನೀವು ಪ್ರಶ್ನಾಶಾಸ್ತ್ರ ಯಾವ ಮದುವೆ ಪ್ರಶ್ನಾಶಾಸ್ತ್ರ ಹಾಕಿ, ಯಾಕಂದರೆ ನಿಮ್ಮ ಟೈಮಿಂಗಲ್ಲಿ ಒಂಚೂರು 5-10 ಮಿನಿಟ್ಸ್ ಆ ಕಡೆ ಈಗ ಕಸ್ಪು ನೋಡೋಕ್ಕಾಗಲ್ಲ. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಅಲ್ಲಿಗೆ ಹೋಗೋಣ. ನೋಡಿ, ಏನಾದ್ರು ಒಂದು ಡಿಲೇ ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಒಂದು ತಿಳ್ಕೊಬೇಕು, ದೇವರು ನಿಮಗೆ ವೈವಾಹಿಕ ಜೀವನದಲ್ಲಿ ಏನಾದ್ರು ಸಮಸ್ಯೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ವೆರಿ ವೆರಿ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಹೇಳಿ. 1225 ನಂಬರ್ ಹೇಳಿ. 249 ಒಳಗಡೆ ನಂಬರ್ 2 2. ಹೌದು ಸರ್. ಓಕೆ, 2 ಮ್ಯಾರೇಜ್. ಎಷ್ಟು ಏಜ್ ಹೋಗಲಿ? ಅವಳಿಗೆ 28. ಈಗ 2-3 ವರ್ಷ ಆಯ್ತು ನೋಡ್ಲಿಕ್ಕೆ. ನೋಡಿ, ಪ್ರಶ್ನಾಶಾಸ್ತ್ರದಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಮ್ಯಾರೇಜ್ಗೆ ಫ್ರೂಟಲ್ಲಿ 6 ಬಂದರೆ ಕಷ್ಟ, ತುಂಬಾ ಕಷ್ಟ ಸೆಟ್ ಆಗೋದು. ಕೆಳಗಡೆ ತುಂಬ ಪ್ರಯತ್ನ ಪಟ್ಟು ಮಾಡಬೇಕು, ತುಂಬ ಪ್ರಯತ್ನ. ಮತ್ತು ಅವಳು ಇಷ್ಟದಂತೆ ಮಾಡಿದ್ರೆ ಒಳ್ಳೆಯದು, ಅವಳ ಇಷ್ಟದಂತೆ ಮಾಡಿದ್ರೆ ಒಳ್ಳೆಯದು. ನೀವು ಊರಲ್ಲಿರೋ ಜಾತಕ ಎಲ್ಲ ನೀವು ಮ್ಯಾಚ್ ಮಾಡಬೇಕು ಅಂದರೆ ಇವತ್ತೆಲ್ಲ ಜನ್ಮದಲ್ಲಿ ಸಿಗಲ್ಲ. ನಾನು ಹೇಳಿದ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಹುಡುಗರು ಬಂದಿಲ್ಲ ಅಂತಲ್ಲ, ಇಲ್ಲಿ 5th ಹೌಸು ಇದೆಲ್ಲ ನೋಡಿದ್ರೆ ಸೋರ್ಸ್ 5th ಹೌಸಿಂದ ಬಂದಿದೆ, ಯಾವುದೋ ಇಷ್ಟಪಟ್ಟು ಬಂದಿರತಕ್ಕಂಥದ್ದಿದೆ. ಒಂದು ಕಟ್ಟಾಗಿದೆ, ಎಂಗೇಜ್ಮೆಂಟ್ ಆಗಿ ಕಟ್ಟಾಗಿರ್ಬೋದು, ಹತ್ತಿರದಲ್ಲಿ ಬಂದು ಕಟ್ಟಾಗಿದೆ, ಅದು ತೋರಿಸ್ತಾ ಇದೆ. 4th ಹೌಸ್ ಡಿಸ್ಕನೆಕ್ಟ್ ಆಗಿರೋದು. ಅಲ್ಲಿಂದ ನಾವು ಫ್ರೂಟ್ಗೆ ಹೋಗ್ತೀವಿ, ಫ್ರೂಟಲ್ಲಿ 6 ಬಂದುಬಿಟ್ಟಿದೆ. 6 ಮದುವೆನ ನಿರಾಕರಿಸುತ್ತೆ. ಕೆಳಗಡೆ ಅಂಡರ್ಗ್ರೌಂಡಲ್ಲಿ 2-7 ಇರೋದ್ರಿಂದ ತುಂಬ ಡಿಲೇ ಮಾಡುತ್ತೆ. ಕೊನೆಗೆ ಟೇಸ್ಟಲ್ಲಿ 2 ಇದೆ ಮತ್ತು 10 ಇದೆ. 2 ಮದುವೆ ಆಗೇ ಆಗುತ್ತೆ, ಮದುವೆ ಯೋಗ ಇದ್ದೇ ಇದೆ ಮೊದಲು. ಹಾಗೆ ಯಾವಾಗ ಆಗುತ್ತೆ ಅಂತ ನಾವು ನೋಡಿದಾಗ ಎಗೇನ್ ನಾನು ಶುಕ್ರ ಭುಕ್ತಿ ಬರ್ತಾ ಇದೆ. ಇಲ್ಲಿ ಶುಕ್ರನ ಒಂದು ಕಾಂಬಿನೇಷನ್ ಕೇಳಿರ್ತೀರ ನೀವು. 21-24 ಡಿಸೆಂಬರ್ ಒಳಗಡೆ ಒಂದು ಯೋಗ ಇದೆ. ಆ ಶುಕ್ರಂದು 3 ಕಾಂಬಿನೇಷನ್ನು, ಸನ್ನದು 6 ಕಾಂಬಿನೇಷನು. ನೋಡಿ, ಇಲ್ಲಿ ನಾವು ಇದರಲ್ಲಿ ನೋಡಿದ್ರೂ ಕೂಡ, ದಶಾಭುಕ್ತಿಯಲ್ಲಿ ನೋಡಿದ್ರೂ ಕೂಡ ಮ್ಯಾರೇಜ್ ಅಂತ ಹಾಕ್ತೀನಿ, ನಿಮಗೆ ಅರ್ಥ ಆಗುತ್ತೆ. ದಶಾ ಎಸ್ ಅಂದ್ಬಿಟ್ಟಿದೆ 2 ಮತ್ತು 10. ಇನ್ನು ಭುಕ್ತಿಗಳು ಎಸ್ ಅನ್ಬೇಕು. ಭುಕ್ತಿಲಿ ಬರೀ 3, ಇಲ್ಲಿ ಏನೂ ಇಲ್ಲ, ಅಲ್ಲಿ 2 ಇಲ್ಲ, 7 ಇಲ್ಲ, 9 ಹಿರಿಯರಿಂದ ಆಗುತ್ತೆ. ಇದು ಮುಗಿದ ಮೇಲೆ ಇಲ್ಲಿಗೆ ಹೋಗ್ತೀವಿ. ಇಲ್ಲಿಗೆ ಹೋದಾಗೂ 6 ಬರುತ್ತೆ. ಸೊ ಕೊನೆಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಅಂತ ತೋರಿಸ್ತಾ ಇದೆ.
ನಮ್ಮ ವಯಸ್ಸಾದವ್ರಿಗೆಲ್ಲ ಪ್ರಾಬ್ಲಮ್ ಅಂತ ಏನು ಅಂತಂದರೆ ಮದುವೆ ಆಗಿಬಿಡಬೇಕು, ಸಾಯಲಿ ಆ ಒಂದು ಫ್ಯಾಮಿಲಿ ಲೈಫಲ್ಲಿ, ಸತ್ರ ಸಾಯಲಿ, 4 ಜನಕ್ಕೆ ತೋರಿಸ್ಬೇಕು ನಾವು ಮದುವೆ ಮಾಡಿಬಿಟ್ಟಿದ್ದೀವಿ ಅಂತ. ಆ ಪರಿಸ್ಥಿತಿನ ನೀವು ತರಿಸ್ಕೊಳ್ತೀರಾ? ಯಾಕಂದರೆ ಇಲ್ಲಿರೋ ನಾನು ಎಲ್ಲ ನೋಡಿದ್ದೀನಿ, ಈ ವಯಸ್ಸಾದವ್ರಿಗೆ, ಈ ಇದರವ್ರಿಗೆ ಏನು 28 ಥರ ಆಡ್ತಾರೆ. 28 ಆಗಿರೋದು 38 ಥರ ಆಡ್ತಾರೆ. 38 ಆಗೋಗಿದೆ ಅಂತ ನನಗೆ ಕೋಪ ಬರುತ್ತೆ ನಿಮ್ಮಂಥವ್ರದ್ದು. ಅಂಥದ್ರಲ್ಲಿ ಈ ಕಚಡ, ಈ ಕಾಂಪೌಂಡ್ರ್ಗಳು ಬೇರೆ, ಆ ದೋಷ ಈ ದೋಷ. ಇಲ್ಲಿ ಮದುವೆ ಯೋಗ ಇಲ್ಲ. ಇಲ್ಲಿ ಮದುವೆ ಯೋಗ ಭಾಳ ಕಷ್ಟ. ಇದು ಕಸ್ಪಲ್ಲಲ್ಲಿ ಅಲ್ಲಿ ಹೇಳ್ಬಿಟ್ಟಿದೆ, ಅದು ಜೀವನ ಚೆನ್ನಾಗಿರಲ್ಲ ಅಷ್ಟೇ. ಮದುವೆ ಬಲವಂತವಾಗಿ ಆಗುತ್ತೆ, ಯಾಕಂದ್ರೆ ನಿಮ್ಮ ಫೋರ್ಸಿಂದ ಆಗುತ್ತೆ. ಸೊ ಇಲ್ಲಿ ಇದರಲ್ಲೂ ಕೂಡ 3 ಬಂದಿದೆ, ಇದರಲ್ಲೂ ಕೂಡ 6 ಬಂದಿದೆ, ಎಂಡಿಂಗಲ್ಲಿ 2 ಬಂದಿದೆ. ಬಲವಂತದಿಂದ ಆಗುತ್ತೆ ವೈವಾಹಿಕ ಜೀವನ. ಇದು ಯಾವುದು ಕೂಡ ಇಲ್ಲಿ ಆರ್ಡ್ರಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಡೌನಲ್ಲೇ ಇದೆ. ದಶ ಸುಮ್ಮನೆ ಅವ್ರ ಕಷ್ಟ ಇದ್ದರೂ ಕೂಡ ಇಟ್ಕೊಂಡಿರುತ್ತೆ. ಶನಿ ಆದಮೇಲೆ ಬುಧ ಬರುತ್ತೆ, ಬುಧನಲ್ಲೂ ಬಿಟ್ಟು ಹೋಗೋ ಚಾನ್ಸಸ್ಸು ಅದು ಆ ಟೈಮಲ್ಲಿ ಆಗುತ್ತೆ. 6 ಬಂದಾಗ ವೈವಾಹಿಕ ಜೀವನ ಈಗ ಇಮಿಡಿಯೇಟಾಗಿ 1 ವರ್ಷದಲ್ಲಿ ಆಗುತ್ತೆ. ಆದರೆ ಸಮಸ್ಯೆ ಇದ್ದಿರುತ್ತೆ. ಇದಕ್ಕೆ ಯಾವುದೇ ಇಲ್ಲ. ಯಾವ ಕಾಂಪೌಂಡ್ರು ವೇಸ್ಟು, ಎಲ್ಲರೂ ವೇಸ್ಟು. ಶಾಂತಿ ಮಾಡಬೇಕಂತೆ, ಶಾಂತಿ ವಾಂತಿ ಮಾಡ್ಕೋಬೇಕು ಅವರೆಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ಸರ್ ನಮಸ್ತೆ ಗುರುಗಳೇ. ಏನಾಗಿದೆ ವಾಯ್ಸ್ಗೆ? ಲೈನ್ ಸಿಗ್ತಲ್ಲ, ಭಯ ಆಗ್ತಿದೆ. ಭಯ? ನಮಸ್ತೆ ಗುರುಗಳೇ. ನನಗೆ ಆ್ಯಕ್ಚುಲಿ ಭಯಮ್ಮ. ನಮ್ಮ ಲೈಫಲ್ಲಿ ನಮಗೆ ಜಾಸ್ತಿ ಭಯ ಆಗಿಬಿಟ್ಟಿದೆ. ನಮ್ಮ ಪಬ್ಲಿಕ್ ನೋಡಿ, ಜನಗಳು ನೋಡಿ, ಸ್ಟೂಡೆಂಟ್ಗಳು ನೋಡಿ, ನನಗೆ ಭಯ ಜಾಸ್ತಿ. ನಾನು ಜೋರಾಗಿ ಮಾತಾಡ್ತಿದ್ದೀನಿ ಅಷ್ಟೇ, ನಿಮ್ಗಿಂತ ಜಾಸ್ತಿ ನನಗೆ ಭಯ. ಏನು ಮಾಡೋದು? ಯಾಕಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀವಲ್ಲ, ಈ ಡೈರೆಕ್ಟಾಗಿ ಹೇಳೋರಿಗೆ ಪ್ರಾಬ್ಲಮ್ ಜಾಸ್ತಿ, ಗೊತ್ತಲ್ವಾ? ಅಮ್ಮ ನೊಂದ್ಬಿಟ್ಟಿದ್ಯಮ್ಮ, ಪೂಜೆ ಮಾಡ್ಸಮ್ಮ, 1-2 ಲಕ್ಷ ಹಾಕಮ್ಮ, ಭಿಕ್ಷೆ ಬಿಡ್ತಾರೆ ಟಿ ವಿಲಿ. ಅಮ್ಮ ಗಿಮ್ಮ ತಾಯಿ ಅಂತ ನಾನು ಭಿಕ್ಷೆ ಬಿಡಲ್ಲ. ಹಿಂಗಿದೆ ಹಿಂಗಿಲ್ಲ ಅಷ್ಟೇ, ಮುಗೀತು. ಏನು ಕೇಳಬೇಕು? ಹೇಳಿ ಬೇಗ. ನನ್ನ ಹೆಸರು ಮಂಜುಳಾ ಅಂತೇಳಿ. ನಮ್ದು ಮದುವೆ ಆಗಿ 10 ಇಯರ್ ಆಯ್ತು ಸರ್. ಅದೇ ಮಕ್ಕಳಾಗಿಲ್ಲ. ಏನೇನು ಪೂಜೆ ಆಗಿದೆ? ಪೂಜೆ ನವಗ್ರಹ ಶಾಂತಿ ಪೂಜೆ ಮಾಡಿದೀನಿ. ಮತ್ತೆ 41 ದಿವಸ ಉತ್ತದ ಬಣ್ಣ ತಾಂಡು ಬೆಳಗಿನ ಜಾವ 4 ಗಂಟೆಗೆ ಮಾಡಬೇಕಿತ್ತು. ನೋಡೋಣ ಯೋಗ ಇದೆಯಾ ಅಂತ ನೋಡೋಣ, ಯಾವಾಗ ಬರುತ್ತೆ ಅಂತ ನೋಡೋಣ. 1 to 240 ನಂಬರ್ ಹೇಳಿ. 36 ಚೈಲ್ಡ್ ಬರ್ತ್. ಫಸ್ಟ್ 5ನೇ ಮನೆ ನೋಡ್ತೀವಿ. ಅಲ್ಲಿ ನಮಗೆ ಎಸ್ ಅನ್ಬೇಕು. ಎಸ್ ಅಂದ ಮೇಲೆ ನಾವು ಬರ್ತಕ್ಕಂಥದ್ದು. ಕಸ್ಪ 5ನೇದು, 3 5ನೇದು. 5ನೇ ಮನೇಲಿ ನಮಗೆ ಫ್ರೂಟಲ್ಲಿ 2 ಇರಬೇಕು, 5 ಇರಬೇಕು, 11 ಇರಬೇಕು. ಈ 3 ನಂಬರ್ಲಿ 1 ಇರಬೇಕು. ಈ ಫ್ರೂಟಲ್ಲಿ ಇಲ್ಲ. ಆ ನಂಬರು, ಮನೆ ನಂಬರ್ ಇಲ್ಲ. ಏನಕ್ಕೆ ಹಿಂಗಾಗಿದೆ ಅಂತಂದರೆ ಇಲ್ಲಿ 1 8 11 8 ಸೇರಿದೆ ಕಾಂಬಿನೇಷನಲ್ಲಿ. ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ತೀನಿ. ಚೈಲ್ಡ್ ಬರ್ತ್ ಅಂತ ಹಾಕ್ಬಿಟ್ಟು ತೋರಿಸೋದು ಅವಾಗ ಇನ್ನೂ ಈಸಿ ಆಗುತ್ತೆ. ರೆಡ್ ಇದು ಸುಮ್ಮನೆ ಬ್ಲೂ, ಅದೇನಂಥದ್ದೇನಿಲ್ಲ. ಸೊ ಇಲ್ಲಿ ಎಂಟೈರ್ ಇದರಲ್ಲಿ ಇಷ್ಟರಲ್ಲೂ ಕೂಡ 2ನೇ ಮನೆ 5ನೇ ಮನೆ ಇಲ್ಲ. 11 ಎಲ್ಲೋ ಅಂಡರ್ಗ್ರೌಂಡಲ್ಲಿ ಬಂದಿದೆ. ನೀವು IVF OC ಅದರಲ್ಲಿ ಹೋದರೆ ಅದು ಸ್ವಲ್ಪ ಕಷ್ಟದಿಂದ ಸಕ್ಸಸ್ ಆಗುತ್ತೆ. ಕೃತಕ ಅರ್ಥ ಆಯ್ತಾ? ಕೃತಕ ಅಂದ್ರೆ ಗೊತ್ತಲ್ಲ, ಆರ್ಟಿಫಿಷಿಯಲ್. ನ್ಯಾಚುರಲ್ ಹೋಗಿದ್ವಿ ಲಾಸ್ಟ್. ಅದು ನನಗೆ ಗೊತ್ತಿಲ್ಲ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಟ್ರೈ ಮಾಡಬೇಕಾಗಿರೋ ಏರಿಯಾ 811 8 ಇಸ್ ಅನ್ನೋನ್ 11. ತುಂಬ ಕಷ್ಟದಿಂದ ಆಗುತ್ತೆ. ಇನ್ನೂ ಸ್ವಲ್ಪ ಇಂಟರ್ನಲ್ ಹೋಗಬೇಕು ಅಂತಂದ್ರೂ, ನಮಗೆ ಈ ಫ್ರೂಟ್ ಹೋಗಬೇಕು ಅಂದ್ರೂ ಅಲ್ಲೂ 225 ಇಲ್ಲ, ಇದರಲ್ಲೂ ಇಲ್ಲ. ಐ ಆಮ್ ವೆರಿ ಸಾರಿ, ಗ್ರಹಗಳು ನಿಮಗೆ ಕೊಡ್ತಾ ಇಲ್ಲ. ನೀವು ನವಗ್ರಹಗಳ ಶಾಂತಿ ಮಾಡಿದ್ರೂ ಆಯಿತು, ವಾಂತಿ ಮಾಡಿದ್ರೂ ಆಯಿತು, ಅವ್ರು ಬಿದ್ದು ಒದ್ದಾಡಿದ್ರೂ ಕೊಡಲ್ಲ. ಅವು ಡೇಂಜರಸ್ ಫೆಲೋಸ್ ಇವರೆಲ್ಲ. ಕೊಡಲ್ಲ ಅಂದರೆ ಕೊಡಲ್ಲ. ನೀವು ಎಷ್ಟು ನಮಸ್ಕಾರ ಮಾಡಿದ್ರು ನಿಮ್ಮನ್ನ ಹಾಸ್ಪಿಟ್ಲಿಗೆ ಹಾಕ್ತಾರೆ, ಎಷ್ಟು ನಮಸ್ಕಾರ ಮಾಡಿದ್ರು ಜೈಲಿಗೆ ಹಾಕ್ತಾರೆ. ಇವರಷ್ಟು ಕಠೋರ ಇಲ್ಲ, ಇವರಷ್ಟು ಕೊಡೋರಿಲ್ಲ, ಇವರಷ್ಟು ಕಸಿರೋರಿಲ್ಲ. ಈ 9 ಗ್ರಹಗಳು ಮೋಸ್ಟ್ ಡೇಂಜರಸ್ ಗ್ರಹಗಳು. ಎಲ್ಲರೂ ಸೇರ್ತಾರೆ, ಗುರುನೂ ಸೇರ್ತಾನೆ. ಎಲ್ಲ ಕಡೆ ರೆಡ್ ಇದೆ, 2 ಇಲ್ಲ, 5 ಇಲ್ಲ. ಇದು ರಿಸಲ್ಟ್. ಇದು ಕಷ್ಟ. ಇಲ್ಲಿ ನಮಗೆ ಇದರಲ್ಲಿ ಸಿಕ್ಕಿಲ್ಲ ಅಂದರೆ ಮುಂದೆ ದಶಾಭುಕ್ತಿಗೆ ಹೋಗೋ ಅವಶ್ಯಕತೆ ಇಲ್ಲ. ಕೃತಕವಾಗೇ ಹೋಗಬೇಕು, ಡಾಕ್ಟ್ರ್ ಹತ್ರನೇ ಟ್ರೈ ಮಾಡಿಸ್ಬೇಕು, ದಿ ಬೆಸ್ಟ್ ಡಾಕ್ಟ್ರ್ ಹತ್ರ ಹೋಗಬೇಕು, ಆರ್ಟಿಫಿಷಿಯಲೇ ಮಾಡ್ಕೋಬೇಕು. ಇಷ್ಟೇ, ಇದೊಂದೇ ನಾನು ಕೊಡುವಂಥದ್ದು ನನ್ನ ಕಡೆಯಿಂದ. ಮುಂದಿನ ಕರೆಗೋಣ. ನಮಸ್ಕಾರ. ಮಾತಾಡಿ. ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಏನು ಓದ್ತಾ ಇದ್ದಾರೆ?
ಈಗ ಸೆಕೆಂಡ್ PUC ಸರ್. ಸೆಕೆಂಡ್ PUC ಏನು ಕೇಳಬೇಕು? ಅದೇ ಹೇಗೆ ಒಂದ್ ಸ್ವಲ್ಪ ಸೋಂಬೇರಿತನ ಓದೋದಿಲ್ಲ ಸರ್, ಅದಕ್ಕೋಸ್ಕರ ಹೇಗಿದೆ ಅವನ. ನೆಮ್ಮದಿಯಾಗಿರಲಿ ಬಿಡ್ರಿ. ಏನು ಎಲ್ಲರೂ ಓದಿ ಏನು ಮಾಡ್ತಾಯಿದ್ದೀವಿ ಎಲ್ಲ? ಏನು ಮಾಡ್ತಾಯಿದ್ವಿ ಎಲ್ಲ ಓದಿ? ಹಿಂದೂ ಧರ್ಮ ಅಂತೂ ಕಾಪಾಡಲ್ಲ ಯಾರು. ಹಾಂ, ಛಿದ್ರ ಆಗೋಗ್ತೀವಿ ಎಲ್ಲ ಓದ್ಬಿಟ್ಟು ಆಮೇಲೆ ನಮ್ಮ ಧರ್ಮನೇ ಕಾಪಾಡೋರು ಒಬ್ಬರು ಇಲ್ಲ. ಆರಾಮಾಗಿದ್ದು ಏನೋ ಸ್ವಲ್ಪ ಇದು ನೋಡಲಿ ಬಿಡಿ. ಎಷ್ಟು ಜನ ಮಕ್ಕಳು? ಬೇರೆಯವರೆಲ್ಲ ಹೇಳ್ತಾರೆ ಅದು ಇದು ಅಂತ, ನಾನು ಹೇಳೋದೇ ಹಿಂಗೆ. ಎಷ್ಟು ಜನ ಮಕ್ಕಳು ನಿಮಗೆ? 18 ಡೇಟ್ ಆಫ್ ಬರ್ತ್. ಅಬ್ಬಾ, ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರೆ ನಿಮಗೆ ಆತ್ರಿಗೇಟ್ ಆಂಜನೇಯ ಅಂತ ಹೇಳ್ತೀನಿ ಸರ್. ಇಬ್ರು ಸರ್. ಹಾಂ, ನಿಮ್ಮ ಬಗ್ಗೆ ನಾನು ಕೇಳ್ತೇನೆ, ನಿಮ್ಮ ಬಗ್ಗೆ ನಾನು ಕೇಳ್ತಾರೆ. ಅದು ಇಬ್ಬರು ಮಕ್ಕಳು. ಯಾರು? ಇಬ್ಬರು ಗಂಡು ಮಕ್ಕಳಾ? ಹೌದು ಸರ್. ಆಯ್ತಾ, ಹೇಳಿ ಡೇಟ್ ಆಫ್ ಬರ್ತ್. 18/7. ತುಂಬ ಸ್ವಾರ್ಥಿದ್ ನೀವು. 18/7. 2008 ಸರ್. 2008. ನಾವು ಹೇಳೋದು ನಿಮ್ಗೇನು ಅನ್ಸಲ್ಲ? ನೋಡಿ ನಗ್ತೀರಾ? ಏನು ಜನಗಳು ಫ್ರೀ ಕೊಟ್ಟರು ಫಿನೈಲ್ ಕುಡಿಯೋ ಜನಗಳು. ಟೈಮ್ ಆಫ್ ಬರ್ತಾ ಹೇಳ್ಬಿಡಿ, ಮುಗಿಸ್ಬಿಡ್ತೀನಿ. 12:30. 12:30. ಏನು ಮಧ್ಯಾಹ್ನ? ಹೌದು ಸರ್. ಇದು ಊರು? ನಾಗಮಂಗಲ ಸರ್. ನಾಗಮಂಗಲದವ್ರು ಏನು ರೀ ಹಿಂಗಾಗ್ಬಿಟ್ಟಿದ್ದೀರಾ? ಹಾಂ, ಒಂದು ಗುರುಗಳು ಏನೋ ಮಾತಾಡ್ತಾರೆ, ಎಷ್ಟು ಜನ ಮಕ್ಕಳು ಹೆಂಗಮ್ಮ ಏನೋ ಕೇಳಿದ್ರು ಒಬ್ರದ್ದು ಏನು ಹೇಳ್ಬಿಟ್ರಿ ನಾವು ಹೋಗ್ಬಿಡ್ತೀವಿ ಮನೆಗೆ, ಊಟಕ್ಕೆ ಟೈಮ್ ಆಯಿತು ಅಂತ. ನೀವಿರೋದು ಊಟಿಲ್ಲ? ಹೌದು ಸರ್. ಓಹೋ, ಅಲ್ಲಿ ಚಳಿ ಜಾಸ್ತಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಹೌದು ಸರ್, ಚಳಿ ನಿಂತಿದ್ದೀನಿ, ಅದಕ್ಕೋಸ್ಕರ ಮಳೆ. ಏನು ಊಟಿಲಿ ಈಗ ಎಲ್ಲಿ ಉದಗಮಂಡಲಂ ಅಂತ ಹಳೆ ಹೆಸರು ಗೊತ್ತಾ ನಿಮಗೆ? ಹೌದು ಸರ್. ಹಳೆ ಹೆಸರು ತುಂಬ ಜನ ಗೊತ್ತಿಲ್ಲ. ಊಟಿ ಅಂತಾರೆ, ಉದಗಮಂಡಲಂ. ಓಕೆ, ಇಲ್ಲಿ ದಶಾದಲ್ಲಿ 11:10 ಬರ್ತಾ ಇದೆ. ಮಂಗಳ ಆದಮೇಲೆ ರಾಹು ಬರುತ್ತೆ. ರಾಹು 11. ಫಸ್ಟ್ ಕ್ಲಾಸ್ ಆಗಿದೆ. ಯಾರು ಹೇಳಿದ್ದು ನಿಮಗೆ ಒಂದು ಸೋಂಬೇರಿ ಓದ್ತಾ ಇಲ್ಲ ಅಂತ ಹೇಳಿದ್ವಿ? ಫಸ್ಟ್ ಕ್ಲಾಸ್ ಆಗಿದೆ. ಮಂಗಳ ಎಲ್ಲಿವರೆಗೂ ಇದೆ? 29ವರೆಗೂ ಇದೆ. ಈಗ ವಯಸ್ಸೆಷ್ಟು ಅವ್ರಿಗೆ? 16 ವರ್ಷ. 29ವರೆಗೂ ಫಸ್ಟ್ ಕ್ಲಾಸಾಗಿ MBA ಮಾಡ್ತಾರೆ. ಅರ್ಥ ಆಯ್ತಾ? MBA ಮಾಡ್ತಾರೆ. ಅದಾದಮೇಲೆ ರಾಹು ಬರುತ್ತೆ. ಮಂಗಳ ಆದಮೇಲೆ ರಾಹು ಬರುತ್ತೆ. 11, 12 ಒಳ್ಳೆ ಸಿವಿಲ್ ಇಂಜಿನಿಯರಿಂಗೋ, ಸಿವಿಲ್ ಕಡೆನೋ ಅಥವಾ ಒಂದು ಕನ್ಸ್ಟ್ರಕ್ಷನ್ ಕಡೆನೋ ಏನೋ ಒಂದು ಬಿಸ್ನೆಸ್ ಲೈನ್ಗೆ ಹೋಗ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಏನು ಮಾತಾಡ್ತಾ ಇದ್ದೀರಾ? ಹಾಂ, ಸುಮ್ಮನೆ ಸೋಂಬೇರಿ ಅಂತೀರಾ? ಹಾಂ, ತುಂಬಾ ನಿದ್ದೆ ಮಾಡ್ತಾನೆ ಸರ್. ಮಾಡಲಿ ಬಿಡ್ರಿ. ಇಲ್ಲ, ಇದು ಯೋಗ ಚೆನ್ನಾಗಿದ್ದಾಗ ಮಾಡಲಿ ಬಿಡಿ. ಅದು ಬಂದಾಗ ಎದ್ದು ಹೋಗ್ತಾರೆ. ನೀವು ನಿದ್ದೆ ಮಾಡೋದೇ ಫೈನಲ್ ಅಂತ. ಕೆಲವ್ರು ಎದ್ದು ನಿಂತ್ಕೊಂಡು ಓದ್ತಾ ಇದ್ರು ಯೋಗ ಇರಲ್ಲ. ಇವರು ಮಲ್ಕೊಂಡು ಯೋಗ ಬರ್ತದಲ್ಲ. ಹಾಂ, ಫಸ್ಟ್ ಕ್ಲಾಸ್ ಆಗಿದೆ. ನನ್ನ 100% ಹೇಳ್ತೀನಿ. 29 ಆದಮೇಲೆ 18 ವರ್ಷ ಸ್ಟಾರ್. ಅವ್ರು ಕೆಲಸ ಮಾಡೋಷ್ಟು ನೀವು ಮಾಡಲ್ಲ. 29 ಆದಮೇಲೆ ಯಾಕೆ ಇಷ್ಟು ಕಷ್ಟ ಮಾಡ್ತಾಯಿದ್ದೀರಾ? ರೆಸ್ಟ್ ತೊಗೊಳ್ಳೋ ಅನ್ನೋ ಬಾಯಲ್ಲಿ ಹೇಳ್ತೀರಾ. ಇವತ್ತು ಸೋಂಬೇರಿ ಹೇಳ್ತಾ ಇದ್ದೀರಾ, ಆಮೇಲೆ ನೀವೇ ಹೇಳ್ತೀರಾ. ಫಸ್ಟ್ ಕ್ಲಾಸ್ ಆಗಿದೆ, 100% ಚೆನ್ನಾಗಿದೆ, ಏನೂ ಟೆನ್ಷನ್ ಇಲ್ಲ. 8ನೇ ಮನೆ 12ನೇ ಮನೆ ಬಂದಾಗ ಮಾತ್ರ ನಾವು ತಲೆ ಕೆಡಿಸ್ಕೋಬೇಕು. ಫಸ್ಟ್ ಕ್ಲಾಸ್ ಆಗಿದೆ. ಒಂದು 3 ಮುಖದ ರುದ್ರಾಕ್ಷಿ ಹಾಕಿ ಆ್ಯಕ್ಟಿವ್ ಆಗ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಆ್ಯಕ್ಟಿವ್ ಆಗಬೇಕಲ್ವಾ? 3 ಮುಖದ ರುದ್ರಾಕ್ಷಿ ಹಾಕಿ, ಇಷ್ಟೇ. ಓಕೆ, ಹಾರೋಸ್ಕೋಪ್ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿ. ಹೆದರ್ಸೋದಲ್ಲ ಜನಗಳನ್ನ. ಈ ಕಾಂಪೌಂಡ್ರುಗಳಷ್ಟು ಇದಾರಲ್ಲ, ಅವರಷ್ಟು ಹೆದರ್ಸೋರು ಇನ್ಯಾರೂ ಇಲ್ಲ. 7ರಲ್ಲಿ ಅವ್ರು ಕೂತಾರಂತೆ, 8ರಲ್ಲಿ ಇವ್ರು ಕೂತಾರಂತೆ, 2ರಲ್ಲಿ ಅವ್ರು ಕೂತಾರಂತೆ, ಇವರೆಲ್ಲಿ ಕೂತಾರೋ ಗೊತ್ತಿಲ್ಲ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಪೀಪಲ್. ನಮ್ಮ ಹಿಂದೂ ಧರ್ಮ ಹಾಳು ಮಾಡೋಕ್ಕೆ ಕೂತಿರೋರವರೆಲ್ಲ. ಎಲ್ಲಿ ನಂಬಿಕೆ ಬರುತ್ತೆ ಇವೆಲ್ಲ ಹೇಳಿದ್ರೆ? ಇಲ್ಲ, ಚೆನ್ನಾಗಿಲ್ಲ ಅಷ್ಟೇ ಹೇಳ್ಬಿಡ್ಬೇಕು. ಚೆನ್ನಾಗಿದೆ ಹೇಳ್ಬಿಡ್ಬೇಕು ಅಷ್ಟೇ. ಗುಡ್ ಆ್ಯಂಡ್ ಬ್ಯಾಡ್ ಹೇಳ್ಬಿಟ್ಟು ಸುಮ್ಮನೆ ನೀವು ಪೂಜೆ ಮಾಡಿ, ಇವ್ನು ಸೋಂಬೇರಿತಾನ, ಸಖತ್ ಇವನು, ವರ್ಸ್ಟ್ ಇವನು, ನಿದ್ದೆ ಅಲ್ಲ ಅವನು, ಇನ್ನೂ ನೀರು ಹಾಕಿದ್ರೆ ಇದ್ದಾಳಲ್ಲ, ಅವನು ತಣ್ಣೀರು ಹಾಕಿದ್ರೆ ಇದ್ದಾಳಲ್ಲ, ಹಂಗೆ ಹೇಳ್ಬೇಕು ಇವ್ರಿಗೆಲ್ಲ. ಫುಲ್ ಖುಷಿ. ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಮ ಮಗ, ಎಕ್ಸಲೆಂಟ್ ಆಗಿದೆ, ಚೆನ್ನಾಗಿಲ್ಲ ಅಷ್ಟೇ. ಕಲ್ತ್ಕೊಳ್ಳಿ ಬಂದು ಜ್ಯೋತಿಷ್ಯ. ಇಷ್ಟೆಲ್ಲ ಖರ್ಚು ಮಾಡ್ತೀರಾ, ಬಂದು ಕಲ್ತ್ಕೊಂಡ್ರೆ ಅವ್ನ ಜೀವನ ಚೆನ್ನಾಗಿದೆ ಅಂತ ನೋಡ್ಬೋದು ತಾನೆ. 15,000ಕ್ಕೆ ಮದುವೆಗೆಲ್ಲ 10 ಲಕ್ಷ ಖರ್ಚು, 20 ಲಕ್ಷ ಖರ್ಚು ಮಾಡ್ತಾರೆ. 15,000 ನಾನು ಕೊಡೋಕ್ಕಾಗಲ್ಲ ಸರ್. ನನ್ನ ಕೈಲಿ ನಾನು ಭಿಕ್ಷುಕ, ಕಲಿಯೋಕ್ಕೆ ನಾನು ಭಿಕ್ಷುಕ, ಖರ್ಚು ಮಾಡೋಕ್ಕೆ ನಾನು ಲಕ್ಷಾಧೀಶ್ವರ. ಬಂದು ಕಲೀರಿ, ಕಾನ್ಫಿಡೆನ್ಸ್ ತೊಗೊಳ್ಳಿ, ಹೋಗಿ. ಸೊ ಅಕ್ಟೋಬರ್ 21 ನಮ್ಮ 104ನೇ ಬ್ಯಾಚ್ ಇದೆ. ಬಂದು ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು.